ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಮಾದೇನಹಳ್ಳಿ ಅಂತ. ನಾನು ಇವತ್ತು ಆ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಆ, ಎಂಥದ್ದು ಮೇಜರ್ ಡ್ಯಾಮ್ಗಳು ಏನಿದೆ, ದೊಡ್ಡ ದೊಡ್ಡ ಡ್ಯಾಮ್ಗಳು, ಆ ಕನ್ಸ್ಟ್ರಕ್ಷನ್ ಏನೇನು ಆಗಿದೆ, ಎಲ್ಲೆಲ್ಲ ಆಗಿದೆ, ಎಷ್ಟೆಷ್ಟು ಆಗಿದೆ, ಯಾವಾಗ ಆಗಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಒಂದು 5, 10, 15 ವರ್ಷಗಳಿಂದ ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 2014 ಆದ ನಂತರನೇ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು, ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ. ಅದಕ್ಕೆ ಮುಂಚೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಬರೀ ಅದೇನು ದರೋಡೆ ಮಾಡ್ಕೊಂಡಿದ್ರು. ಇನ್ನ ಅವ್ರಿಗೆ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಕಾಳಜಿನೇ ಇರಲಿಲ್ಲ ಅಂತ ಒಂತ ಪ್ರಶ್ನೆಗಳನ್ನ, ಒಂಥರ ಉಡಾಫೆ ಪ್ರಶ್ನೆಗಳನ್ನ, ಅಥವಾ ರೆಟರಿಕ್ ಅಂತಾರೆ, ಸುಮ್ಮನೆ ಹೀಯಾಳಿಸೋದಕ್ಕೆ, ಹಂಗಿಸೋದಕ್ಕೆ ಕೇಳೋಂಥ ಪ್ರಶ್ನೆಗಳನ್ನ ನೀವು ಒಂದು 5, 10 ವರ್ಷದಿಂದ ಕೇಳಿರ್ಬೋದು. ನಾನು ಕೆಲವು ಮಾಹಿತಿಗಳನ್ನ, ಕೆಲವು ಅಂಕಿಅಂಶಗಳನ್ನು ಕೊಟ್ಟು ಅದು ಸರಿಯಲ್ಲ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ 2010ಕ್ಕಿಂತ ಮುಂಚೆ ಅನ್ನೋದನ್ನ ತೋರ್ಸೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನಿಮಗೆ ನೋಡಿರ್ಬೋದು, ಮೇಜರ್ ಡ್ಯಾಮ್ಸ್ ಈ ಕನ್ಸ್ಟ್ರಕ್ಷನ್ ಆಗಿರೋದು ಈ ಕೆಲವು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಅದನ್ನು ಮುಂದೆ ಅದರ ಬಗ್ಗೆ ಕೂಡ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ, ಡ್ಯಾಮ್ಸ್ ಅವು ಬಹಳ ಮುಖ್ಯವಾದ ಅಭಿವೃದ್ಧಿ ಬೇಕಾದಂತ ಒಂದು ಆ, ಆ, ವಿಷಯ ಆಗಿತ್ತು. ಯಾಕೆಂದ್ರೆ ನಮ್ಮಲ್ಲಿ ಅವತ್ತಿನ ಕಾಲಕ್ಕೆ ಸಾಕಷ್ಟು ಬಡತನ ಇತ್ತು, ಊಟ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಆದಾಯಗಳು ಇರಲಿಲ್ಲ. ಅದರಿಂದ ಡ್ಯಾಮ್ಗಳು ನಾವು ಒಂದು ಆಹಾರ ಉತ್ಪಾದನೆ ಮಾಡೋದಕ್ಕೆ, ಮತ್ತೆ ನೀರಿಗೆ, ಅಥವಾ ಇಂಥದ್ದು ಕಾರ್ಖಾನೆಗಳಿಗೆ ನೀರು ಬೇಕು ಅಂದ್ರೆ, ಮತ್ತೆ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡಬೇಕು ಅಂದ್ರೆ ನಮಗೆ ಡ್ಯಾಮ್ಗಳು ಬೇಕಾಗಿತ್ತು. ಅವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಸುಮಾರು 100 ವರ್ಷಗಳ ಹಿಂದಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಈ ಕೆಲವು ನಾಯಕರುಗಳು, ಯಾವ್ಯಾವ್ದು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮದ ನಾಯಕರುಗಳು ಇರ್ಬೋದು, ಅಥವಾ ರಾಜಕೀಯ ನಾಯಕರುಗಳು ಇರ್ಬೋದು, ಅಥವಾ ಕೆಲವು ಆಡಳಿತ ನಡೆಸಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರ ಸ್ಟೇಟ್ಮೆಂಟ್ ತಗೊಂಡು, ಅವ್ರ ಹೇಳಿಕೆಗಳನ್ನ ತಗೊಂಡು ನಾನು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಅಂದ್ರೆ, ನಮಗೆ ಬೇಕಾಗಿರೋದು ಆಹಾರ, ನಮಗೆ ಬೇಕಾಗಿರೋದು ಧರ್ಮ ಅಲ್ಲ, ಅಥವಾ ರಿಲಿಜಿಯನ್ ಅಲ್ಲ. ನಮಗೆ ಬೇಕಾಗಿರೋದು ಮತ, ಅಥವಾ ಧರ್ಮ ಅನ್ನೋದಕ್ಕಿಂತ ಮತ ಅನ್ನಿ. ನಮಗೆ ಮತಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇವತ್ತು ಆಹಾರ. ಅಂದ್ರೆ ಅವತ್ತಿನ ಅಷ್ಟು ಬಡತನ ಇತ್ತು, ಅಷ್ಟು ಹಸಿವಿತ್ತು. ಆದ್ರಿಂದ ಸ್ವಾಮಿ ವಿವೇಕಾನಂದ್ರ ಅವರು ಹೇಳಿದ್ದಾರೆ. ಆಮೇಲೆ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ಕೆಲವರು ಕೆಲವರಲ್ಲ, ಬಹುತೇಕ ಬಡವರಿಗೆ ಮತ್ತು ಹಸಿದವ್ರಿಗೆ ದೇವರು ಕಾಣೋದು ಯಾವ ರೂಪದಲ್ಲಿ ಅಂದ್ರೆ ಆಹಾರದಲ್ಲಿ ಮಾತ್ರ ಅಂತ ಗಾಂಧೀಜಿ ಹೇಳಿದ್ರು. ಅದೇ ವಿಶ್ವೇಶ್ವರಯ್ಯನವರು ಏನ್ ಹೇಳಿದ್ರು, ಇಂಡಸ್ಟ್ರಿಯಲೈಸ್ ಮಾಡಿ, ಕೈಗಾರೀಕರಣ ಮಾಡಿ, ಇಲ್ಲ ಹಾಳಾಗ್ತೀರಾ ಅಂತ ಹೇಳಿದ್ರು. ಇಂಡಸ್ಟ್ರಿಯಲೈಸ್ ಪರೀಶ್ ಅಂತ ಹೇಳಿದ್ರು. ಆ ಕೈಗಾರಿಕೆಗಳು ಆಗ್ಬೇಕು ಅಂದ್ರೆ ಏನ್ ಬೇಕಾಗಿತ್ತು, ನಮ್ಗೆ ನೀರು ಮತ್ತೆ ವಿದ್ಯುತ್ ಬೇಕಾಗಿತ್ತು, ನಗರಗಳಿಗೆ, ಹಳ್ಳಿಗಳಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಈ ಡ್ಯಾಮ್ಗಳು ಬಹಳ ಮುಖ್ಯವಾದಂಥದ್ದು. ಇದನ್ನೆಲ್ಲ ನೋಡಿ, ಅವತ್ತಿನ ಪರಿಸ್ಥಿತಿ ನೋಡಿ, ಅಥವಾ ಜಾಗತಿಕವಾಗಿ ಏನೇನು ಆಗ್ತಾ ಇತ್ತು ಅಂತ ನೋಡಿ, ಅವತ್ತು ಮೇಜರ್ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಶುರುವಾಯಿತು. ನಾನಿಲ್ಲಿ ನಮ್ಮ ರಾಜ್ಯದ ಡ್ಯಾಮ್ಗಳನ್ನಷ್ಟೇ ಹೇಳಿದ್ದೀನಿ. ಬಟ್ ಇದಕ್ಕಿನ್ನ 10 ಪಟ್ಟು ದೊಡ್ಡದಂತ, ಹತ್ತಲ್ಲ, ಕೆಲವು ಪಟ್ಟು ದೊಡ್ಡದಂತ ಡ್ಯಾಮ್ಗಳು, ಬಾಕ್ರಾನಂಗಲ್, ಹೀರಾಕೂಡ್, ನಾಗಾರ್ಜುನ ಸಾಗರ್ ಅಂತ ಡ್ಯಾಮ್ಗಳು ಸುಮಾರು ಕನ್ಸ್ಟ್ರಕ್ಷನ್ ಆಗಿತ್ತು, ಅವುಗಳ ನಿರ್ಮಾಣ ಆಯಿತು. ಅವತ್ತಿಗೆ ಆ, ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಅಂದ್ರೆ, ಇವು ನಮ್ಮ ಹೊಸ ದೇವಸ್ಥಾನಗಳು ಅಂತ, ನಮ್ಮ ಭಾರತೀಯ ಹೊಸ ದೇವಸ್ಥಾನಗಳು ಅಂತ ಹೇಳಿದ್ರು. ದೇ ಆರ್ ದ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ. ಯಾಕೆ ಹೇಳಿದ್ರು ಮಾಡರ್ನ್ ಟೆಂಪಲ್ಸ್ ಅಂದ್ರೆ, ಅಂದ್ರೆ ಅವ್ರಿಗೆ ನಮ್ಮ ದೇಶದ ದೇವಸ್ಥಾನಗಳಿರ್ತಕ್ಕಂಥ ಸೌಂದರ್ಯ, ಕಲಾಕೃತಿಗಳು, ಅದರ ಈ ಒಂದು ಆ ವಾಸ್ತುಶಿಲ್ಪ, ಇವುಗಳ ಬಗ್ಗೆ ಸಾಕಷ್ಟು ಅವ್ರಿಗೆ ಅಭಿಮಾನ ಇತ್ತು. ಆದ್ರೆ ಅವತ್ತಿಗೆ ಬೇಕಾದಂಥದ್ದು ಅಭಿವೃದ್ಧಿಗೆ ಒಂದು ಮಾರ್ಗ ಇದ್ದಿದ್ದು ಡ್ಯಾಮ್ಗಳು ಕಟ್ಟತಕ್ಕಂಥದ್ದು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ದೀಸ್ ಡ್ಯಾಮ್ಸ್ ಆರ್ ದಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರು. ಓಕೆ, ಸೊ ನನಗೇನ್ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾವು ಈ ಡ್ಯಾಮ್ಗಳು ನಮ್ಮ ರಾಜ್ಯದಾದ್ಯಂತ ವಿಸ್ತರಿಸಿಕೊಂಡಿದ್ದಾವೆ. ಇಲ್ಲಿ ನೋಡಿರ್ಬೋದು, ಒಂದು 2-3 ಡ್ಯಾಮ್ ಬಿಟ್ರೆ ಇದರಲ್ಲಿ ವಾಣಿವಿಲಾಸ ಸಾಗರ ಡ್ಯಾಮ್ ಒಂದು, ಕೃಷ್ಣರಾಜ ಸಾಗರ ಡ್ಯಾಮ್ ಒಂದು, ಮತ್ತೆ ಶಾಂತಿ ಸಾಗರ, ಈ 3 ಡ್ಯಾಮ್ಗಳು ಬಿಟ್ರೆ ಮಿಕ್ಕಿದ ಎಲ್ಲ ಡ್ಯಾಮ್ಗಳು 1947 ನಂತರ ಆಗಿರ್ತಕ್ಕಂಥ. ಅದರಲ್ಲೂ 2047 ಮತ್ತೆ 2000 ಮಧ್ಯೆ ಆಗಿರ್ತಕ್ಕಂಥದ್ದು.
ಆಮೇಲೆ ಈ ಪಕ್ಕದ ಮ್ಯಾಪ್ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಫಿಶರೀಸ್ ಆಕ್ಟಿವಿಟಿ, ಅಂದ್ರೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಆಕ್ಟಿವಿಟಿಗಳು. ಈ ಡ್ಯಾಮ್ಗಳಾದ ತಕ್ಷಣ ಮೀನುಗಾರಿಕೆ ಮಾಡಬಹುದು, ಅದರಿಂದ ಲಕ್ಷಾಂತರ ಜನ ಅವ್ರ ಜೀವನ ಮಾರ್ಗ ಆಗುತ್ತೆ, ಜೊತೆಗೆ ಲಕ್ಷಾಂತರ ಜನಕ್ಕೆ ಪೌಷ್ಟಿಕವಾದ ಆಹಾರ ಕೂಡ ಸಿಗುತ್ತೆ. ಕೆಲವು ಡ್ಯಾಮ್ಗಳು ಚಿತ್ರಗಳನ್ನ ಹಾಕಿದ್ದೀನಿ, ನೀವು ನೋಡಿರ್ಬೋದು ಎಷ್ಟು ಸುಂದರವಾಗಿದ್ದಾವೆ, ಎಷ್ಟು ಮನೋಹರಕವಾಗಿದೆ, ಅಷ್ಟೇ ಎಷ್ಟು ಸದೃಢವಾಗಿದ್ದಾವೆ, ಎಷ್ಟು ದೊಡ್ಡ ದೊಡ್ಡ ಕೆಪಾಸಿಟಿ ಇದೆ. ಇದನ್ನೆಲ್ಲ ನೋಡ್ಬೋದು. ಈ ಆ ಕೆಲವು ಡ್ಯಾಮ್ಗಳು ಬರೀ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಆಗಿದ್ದಾವೆ. ಕೆಲವು ಡ್ಯಾಮ್ಗಳು ವಿದ್ಯುತ್ತು ಮತ್ತೆ ನೀರಾವರಿ, ವ್ಯವಸಾಯಕ್ಕೆ ಮತ್ತೆ ನಗರ, ಹಳ್ಳಿ ಮತ್ತು ಪಟ್ಟಣಗಳಿಗೆ ಬೇಕಾದಂತ ನೀರು ಮತ್ತು ಕೈಗಾರಿಕೆಗಳಿಗೆ ಬೇಕಾದ ನೀರುಗಳಿಗೆ ಈ ಡ್ಯಾಮ್ಗಳನ್ನ ಕಟ್ಟಿದ್ದಾರೆ. ಕೆಲವು ಡ್ಯಾಮ್ಗಳು 47ಕ್ಕೆ ಮುಂಚೆನೆ ಇದು ನಿರ್ಮಾಣವಾಗಿದ್ದು. KRS ಡ್ಯಾಮ್ 1931 ಆಗಿತ್ತು, ವಾಣವಿಲಾಸ 1906 ಆಗಿತ್ತು. ಕೆಲವು ಮಾರ್ಕೋನಹಳ್ಳಿ, ಗಾಯತ್ರಿ ಡ್ಯಾಮ್, ಬೋರ್ನ್ ಕಡಿಮೆ ಅಂತ ಸ್ವಲ್ಪ ಸಣ್ಣ ಡ್ಯಾಮ್ಗಳು, ಅವು ಕೂಡ ಸ್ವತಂತ್ರಕ್ಕೆ ಮುಂಚೆನೇ ಆಗಿದ್ದು. ಸಾಕಷ್ಟು ಕೆರೆಕಟ್ಟೆಗಳು ಆಗಿದ್ದಾವೆ, ಅವಕ್ಕೆಲ್ಲ 800-1000 ವರ್ಷ ಇತಿಹಾಸಗಳೆಲ್ಲ ಇದ್ದಾವೆ. ಅವುಗಳನ್ನ ಕಾಲಕ್ಕೆ ಅಭಿವೃದ್ಧಿ ಮಾಡಿದಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಬಟ್ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ಮೇಜರ್ ಡ್ಯಾಮ್ಗಳ ಬಗ್ಗೆ. ಈ ಡ್ಯಾಮ್ಗಳಿಂದ ಏನೇನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಆಹಾರ ಉತ್ಪಾದನೆ ಹೆಚ್ಚಾಗಿದೆ, ಉದ್ಯೋಗ ಜಾಸ್ತಿ ಆಗಿದೆ, ಆದಾಯಗಳು ಜಾಸ್ತಿ ಆದವು ರೈತರಿಗೆ. ನಗರಗಳಿಗೆ ಒಂಥರ ಇದು ಇರ್ತದ್ದು, ಗ್ಯಾರಂಟಿಡ್ ನೀರ್ ಬರಕ್ ಶುರುವಾಯ್ತು, ಶುದ್ಧವಾದಂತ ನೀರ್ ಬರಕ್ ಶುರುವಾಯ್ತು. ಕೈಗಾರಿಕೆಗಳಿಗೆ ನೀರ್ ಪೂರೈಕೆ ಆಯ್ತು, ನಗರಗಳಿಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಬರೋದಕ್ಕೆ ಶುರುವಾಯ್ತು. ನಾನು ಇಲ್ಲಿ ಕೆಲವು ಅಂಕಿಅಂಶಗಳನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ನಮ್ಮಲ್ಲಿ ಒಟ್ಟು 1000 TMC ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ ಮೇಜರ್ ಡ್ಯಾಮ್ಗಳಲ್ಲಿ. ದೊಡ್ಡ ಡ್ಯಾಮ್ಗಳಲ್ಲಿ ಸುಮಾರು 988, 1000 ಅಂತ ಇಟ್ಕೊಳ್ಳಿ, 1000 TMC ಸ್ಟೋರೇಜ್ ಕೆಪಾಸಿಟಿ ಇದೆ. ಅದರಲ್ಲಿ 80 TMC ಮಾತ್ರ ಸ್ವತಂತ್ರ ಬರೋದಕ್ಕೆ ಮುಂಚೆ ಇತ್ತು, ಮಿಕ್ಕ 908 TMC ಸ್ವತಂತ್ರ ನಂತರ. ಅದರಲ್ಲೂ ಸ್ವತಂತ್ರ ಬಂದ 47 ಮತ್ತು 2000 ಮಧ್ಯೆ 905 TMC ಅಷ್ಟು ಸ್ಟೋರೇಜ್ ಡೆವಲಪ್ ಆಗಿದೆ. ಯೋಚನೆ ಮಾಡಿ, ಇಷ್ಟೊಂದು ಡೆವಲಪ್ಮೆಂಟ್ ಬರೀ 50 ವರ್ಷದಲ್ಲಾಗಿದೆ. ಆಮೇಲೆ ಇಲ್ಲಿ ಈ ಡ್ಯಾಮ್ಗಳು ಕಟ್ಟೋದು ತುಂಬಾ ಸುಲಭದವನೂ ಆಗಿರಲಿಲ್ಲ. ಬಹಳ ಅವತ್ತಿನ ಪರಿಸ್ಥಿತಿ ಅಷ್ಟು ಕಷ್ಟವಾಗಿತ್ತು. ನಮ್ಮಲ್ಲಿ ಇದಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಗಳು ಇರಲಿಲ್ಲ, ಸಾಕಷ್ಟು ಹಣಕಾಸಿನ ಸಂಪನ್ಮೂಲಗಳು ಇರಲಿಲ್ಲ, ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ಗಳು ಇರಲಿಲ್ಲ, ಅದಕ್ಕೆ ಬೇಕಾದಂತ ಕೌಶಲ್ಯ ಭರಿತ ನುರಿತ ಕೆಲಸಗಾರ ಇರಲಿಲ್ಲ. ಇವನ್ನೆಲ್ಲ ಚಾಲೆಂಜ್ಗಳು ಇದ್ದಿದ್ರಿಂದನೇ ಅವತ್ತು ಮೈಸೂರು ಮಹಾರಾಜರಂತ ಆಡಳಿತ ಕೂಡ 20 ವರ್ಷ ತಗೊಳ್ತು ಒಂದೇ ಒಂದು ಡ್ಯಾಮ್ ಕಟ್ಟೋದಕ್ಕೆ, 45 TMC. ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಅಂತ ಮೈಸೂರು ಮಹಾರಾಜರು ಮತ್ತೆ ಮೈಸೂರು ಸಂಸ್ಥಾನಕ್ಕಂತ ಆಡಳಿತ, ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಆಡಳಿತದಲ್ಲಿ ಮೈಸೂರು ಸಾಕಷ್ಟು ಪ್ರಗತಿ ಕಂಡಿತ್ತು. ಅವರ ಆಡಳಿತ ಅಷ್ಟು ದಕ್ಷತೆಯಿಂದ ಕೂಡಿತ್ತು ಅಂತ ಹೇಳಿ ಇಡೀ ಬ್ರಿಟಿಷ್ ಎಂಪೈರ್ ನಲ್ಲೇ ಪ್ರಸಿದ್ಧಿಯಾದಂತ ಒಂದು ಸಂಸ್ಥಾನ. ಅಂತವರು ಕೂಡ 20 ವರ್ಷ ತಗೊಂಡ್ರು ಈ ಒಂದು ಡ್ಯಾಮ್ ಕಟ್ಟೋದಕ್ಕೆ ಒದ್ದಾಡ್ಬಿಟ್ರು. ಅಂಥದ್ರಲ್ಲಿ ನಾವು ಸ್ವತಂತ್ರ ಬಂದ ಮೇಲೆ 18 ಡ್ಯಾಮ್ ಕಟ್ಟಿದ್ವಿ, 900 TMC ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಕಟ್ಟಿದ್ವಿ 50 ವರ್ಷದಲ್ಲಿ. ಅದೊಂದು ಸಾಧನೆ ಅಲ್ವಾ? ಯೋಚನೆ ಮಾಡಿ. ಇವ್ರೇನೇನು ಹೇಳ್ತಾರೆ, ಏನೂ ಆಗಿಲ್ಲ, ನಾವೆಲ್ಲ ಇದು ಈ ದೇಶ ಅಭಿವೃದ್ಧಿ ಆಗ್ತಾ ಇರೋದು ಬರೀ 2018 ನಂತರನೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ? ಇನ್ನು ನೀವು ನಂಬುತ್ತೀರಾ? ಯೋಚನೆ ಮಾಡಿ. ನನ್ನ ದೃಷ್ಟಿಲಿ ನವಭಾರತ ಅಥವಾ ನ್ಯೂ ಇಂಡಿಯಾ 1.0 1916 ನಂತರ ಶುರುವಾಯಿತು. ಅವತ್ತು ನಾವೇನ್ ಮಾಡಿದ್ವಿ, ಅವತ್ತು ಸ್ವತಂತ್ರ ಹೋರಾಟ ನಡೀತಿತ್ತಲ್ಲ, ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ. ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸಾಕಷ್ಟು ಸೋಷಿಯಲ್ ಅಂದ್ರೆ ಸಾಮಾಜಿಕವಾದ ಸಮಸ್ಯೆಗಳು, ಕ್ಯಾಸ್ಟ್ ಇಶ್ಯೂ ಇರ್ಬೋದು, ಅಥವಾ ಜಾತಿ ವಿಷಯ ಇರ್ಬೋದು, ಅಥವಾ ಅಂದ್ರೆ ಮಹಿಳೆಯರ ವಿಷಯ ಇರ್ಬೋದು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳು ಇದ್ವು ಅವತ್ತು. ಇದು ರಾಜಕೀಯ ಮತ್ತು ಆರ್ಥಿಕ ಸ್ವತಂತ್ರದ ಜೊತೆಗೆ ಈ ಸಾಮಾಜಿಕ ಪಿಡುಗುಗಳೇನಿದ್ದು, ಸಾಮಾಜಿಕ ಸಮಸ್ಯೆಗಳಿಂದ ಅವುಗಳನ್ನು ಕೂಡ 1916 ನಂತರ ಸಾಕಷ್ಟು
ಪರಿಹಾರ ಪರಿಹಾರ ಕಂಡಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ನೇಷನ್ ವೈಡ್ ರಾಷ್ಟ್ರಾದ್ಯಂತ ಒಂದು ಮೂವ್ಮೆಂಟ್ ಕೂಡ, ಚಳುವಳಿಗಳು ಕೂಡ ಆದವು. ಇದು ಜಾತೀಯತೆ ಬಗ್ಗೆ ಆಗಿರ್ಲಿ, ಮಹಿಳೆಯರ ಸಂಕಷ್ಟಗಳ ಬಗ್ಗೆ ಆಗಲಿ. ಇದ್ರ ಇದು ಒಂದು ನಾನು ಹೇಳೋದು ನವಭಾರತ 1.0, ಅದು 1.0 ನವಭಾರತ ನ್ಯೂ ಇಂಡಿಯಾ 2.0 ನನ್ನ ಅಭಿಪ್ರಾಯದ ಪ್ರಕಾರ 1947. ಯಾಕೆ ಅಂದ್ರೆ ನಾವೊಂದು ಜಾತಿಯಾಗಿರ್ತಕ್ಕಂಥ ಎಲ್ಲ ಧರ್ಮ, ಜಾತಿ, ಏನು ಧರ್ಮ ಮತ್ತೆ ಜಾತಿ ಅಷ್ಟೇ ಅಲ್ಲ, ಲಿಂಗ ತಾರತಮ್ಯ ಇಲ್ಲದಂತ ಒಂದು ರಾಷ್ಟ್ರ ಕಟ್ಟಿದ್ವಿ. ಮತ್ತು ನಾವು ಪ್ರೋಗ್ರೆಸಿವ್ ಆಗಿರ್ಬೇಕು, ನಾವು ಅಭಿವೃದ್ಧಿ ಪರವಾಗಿರಬೇಕು, ಮುನ್ನಡೆಯಂತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೋಬೇಕು, ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಸಮಾನತೆಯಿಂದ ನೋಡ್ಬೇಕು, ನಾವೊಂದು ಪ್ರಜಾಪ್ರಭುತ್ವವಾಗಿರ್ಬೇಕು ಅಂತ ಹೇಳಿ ನಾವು 1947 ತೀರ್ಮಾನ ಮಾಡಿ ನಮಗೆ ಸ್ವತಂತ್ರ ಸಿಕ್ತಲ್ಲ, ಅದು ನನ್ನ ಅಭಿಪ್ರಾಯ ಪ್ರಕಾರ ನ್ಯೂ ಇಂಡಿಯಾ 2.0 ಅಂದ್ರೆ ನವಭಾರತ 2 ಅಂತೇಳಿ ನನ್ನ ಅಭಿಪ್ರಾಯ. ಇದಾದ್ಮೇಲೆ ಪ್ರತಿ 2-3 ದಶಕಗಳ ಮೇಲೆ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನೀವೇನು 3.0 4.0 ಏನಾರು ಕರ್ಕೊಳ್ಳಿ, ಬಟ್ ನವಭಾರತ 2014 ನಂತರ ಆಗಿರ್ತಕ್ಕಂಥದ್ದಲ್ಲ, 1947 ಆಗ್ತಾನೆ ಬಂದಿದೆ. ನಾನು ಹಂಗಂತ ಹೇಳಿ 47ಕ್ಕೆ ಮುಂಚೆ ಏನು ಅಭಿವೃದ್ಧಿ ಆಗಿರ್ಲಿಲ್ವಾ? ಆಗಿದೆ, ಸಾಕಷ್ಟು ಆಗಿದೆ. ಬಟ್ 47 ನಂತರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿ ಇನ್ನೊಂದೇನಂದ್ರೆ, ಈಗ ಸಾಕಷ್ಟು ಅಭಿವೃದ್ಧಿ ಅಂದ್ರೆ ಏನಾಗಿದೆ, ತುಂಬಾ ನಂಬರ್ ಆಫ್ ಲೇನ್ಸ್ ಇರತಕ್ಕಂಥ ಹೈವೇಗಳು, ಅದೇ ಅಭಿವೃದ್ಧಿ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ತೋರಿಸ್ತಾರೆ. ಆಮೇಲೆ 1-2 ಏರ್ಪೋರ್ಟ್ಗಳು ಹಾಕ್ಬಿಟ್ಟು ತೋರಿಸ್ಬಿಡೋದು, ಅದಲ್ಲ. ಅವು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು ಏನಿದೆ, ಅವುಗಳು ಕೂಡ 1947 ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಬಟ್ ಮೊದಲ 3-4 ದಶಕಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಾಲೆಗಳು, ಸಂಶೋಧನಾ ಸಂಸ್ಥೆಗಳು, ಮತ್ತೆ ಈ ಡ್ಯಾಮ್ಗಳು, ಇರಿಗೇಷನ್ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಅಂದ್ರೆ ನೀರಾವರಿ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸಗಳು, ಅವಕ್ಕೆ ಪ್ರಾಮುಖ್ಯತೆ ಕೊಟ್ವಿ. ಜೊತೆಗೆ ರೈಲ್ವೇಸ್ ಏನಿತ್ತು, ನಮ್ಮ ರೈಲ್ವೇಸ್ ಸಾಕಷ್ಟು ನೆಟ್ವರ್ಕ್ ಇತ್ತು, ಆದರೆ ಒಂದೇ ಗೇಜ್ ಇರಲಿಲ್ಲ. ನ್ಯಾರೋ ಗೇಜ್ ಇತ್ತು, ಮೀಟರ್ ಗೇಜ್ ಇತ್ತು, ಬ್ರಾಡ್ ಗೇಜ್ ಇತ್ತು. ಅವನ್ನೆಲ್ಲ ಒಂದು ಮಟ್ಟಕ್ಕೆ ತಂದಿದ್ದು ಅವತ್ತಿನ ಪ್ರಯಾರಿಟಿ ಇರುತ್ತೆ. ಅದಾದ ತಕ್ಷಣ ವಿದ್ಯುದೀಕರಣ ಆಗ್ತಾ ಬಂತು. ಯಾವುದಕ್ಕೆ? ರೈಲ್ವೇಸ್ಗೆ. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಜಾಸ್ತಿ ಆಗಬೇಕಾಯ್ತು, ಕಮ್ಯುನಿಕೇಶನ್ ಇಂಪ್ರೂವ್ ಆಗಬೇಕಾಯ್ತು. ಇದೆಲ್ಲ ಸಾಕಷ್ಟು ಅಭಿವೃದ್ಧಿಗಳು ನಡೆದಿದೆ. ಸ್ಕೂಲ್ಗಳು ಜಾಸ್ತಿ ಆಗಬೇಕಾಯ್ತು, ಹಾಸ್ಪಿಟಲ್ಗಳು ಜಾಸ್ತಿ ಆಗಬೇಕಾಯ್ತು, ಮತ್ತೆ ಈ ಆಹಾರ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗಬೇಕಿತ್ತು. ಅದೆಲ್ಲ ನಡೆದಿದೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಅಭಿವೃದ್ಧಿಗಳು ಕಳೆದ 70-77 ವರ್ಷಗಳಲ್ಲಿ ನಡೆದಿದೆ. ಅದರಲ್ಲಿ ನೀವು 47ಕ್ಕೆ ಕಂಪೇರ್ ಮಾಡಿದ್ರೆ 47ರ ನಂತರ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಅದನ್ನ ನೋಡೋ ದೃಷ್ಟಿ ಬದಲಾಗಬೇಕು. ನೀವು ನೋಡ್ದಂಗೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬರೀ ಡ್ಯಾಮ್ಗಳು, ಒಂದು ವಿಷಯ ಅಷ್ಟೇ ಇಲ್ಲಿ ಹೇಳ್ತಾ ಇದ್ದೀನಿ. 80 TMC ಯಲ್ಲಿ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಾವು ಸ್ವತಂತ್ರ ಬಂದಾಗ 1000 TMC ಯಲ್ಲಿ ಅದೊಂದು ಇದೆ. ಇದೇ ರೀತಿ ನಾವು ಎಲ್ಲಾ ಕ್ಷೇತ್ರದಲ್ಲೂ ಅಂಕಿಅಂಶಗಳನ್ನ ತಗೋಬಹುದು. ಈ ತರ ಅಂಕಿಅಂಶಗಳನ್ನ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಂಥದೇ ಅಂಕಿಅಂಶಗಳನ್ನ ನೀವು ಎಲ್ಲಾ ರಾಜ್ಯಗಳನ್ನ ನೋಡಿದ್ರೆ ಇಂಥದೇ ಒಂದು ಕನ್ಕ್ಲೂಷನ್, ಒಂದು ತೀರ್ಮಾನಕ್ಕೆ ಬರ್ಬೋದು. ಸಾಕಷ್ಟು ಅಭಿವೃದ್ಧಿಗಳು ಆಗಿದೆ. ಅದು ಅಭಿವೃದ್ಧಿಗಳು ಇವತ್ತು ಬರೀ 2014 ನಂತರ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಅದರಿಂದ ಇದು ನಾವೊಂದು ಬ್ಯಾಲೆನ್ಸ್ಡ್ ಅಂದ್ರೆ ಸಮತೋಲಿತವಾಗಿ ನೋಡ್ಬೋದು ಅಭಿವೃದ್ಧಿ ಅಥವಾ ಕೆಲಸಗಳನ್ನ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಏನು ನಾವು ಸಾಧಿಸಿದ್ವಿ ಅಚೀವ್ಮೆಂಟ್ಸ್, ಅದ್ರ ಬಗ್ಗೆ ನಮಗೆ ಒಂದಷ್ಟು ಹೆಮ್ಮೆ ಮೂಡುತ್ತೆ, ಒಂದು ತೃಪ್ತಿ ಬರುತ್ತೆ. ಜೊತೆಗೆ ಹಿಂದಿನ ಪೀಳಿಗೆ ಮಾಡಿರ್ತಕ್ಕಂಥ ಶ್ರಮ, ಅವ್ರದ್ದು ಹಾಕೊಂಡಿರ್ತಕ್ಕಂಥ ಶ್ರಮ, ತ್ಯಾಗ, ಮತ್ತೆ ಅವರ ಬೆವರು, ಮತ್ತೆ ಅವರದ್ದು ತ್ಯಾಗ ಏನಿದೆ, ಅದಕ್ಕೊಂದು ನಾವು ಗೌರವ ಕೊಟ್ಟಂಗಾಗುತ್ತೆ. ಅದ್ರ ಬಗ್ಗೆ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಂಗಾಗುತ್ತೆ. ಅದರಿಂದ ದಯವಿಟ್ಟು ಬಹಳ ವಿಶಾಲ ಮನಸ್ಸಿನಿಂದ ನೋಡಿ. ಯಾರಾದ್ರೂ ಕೇಳಿದ್ರೆ, ಏನಾಗಿತ್ತಪ್ಪ 60-70 ವರ್ಷದಿಂದ, ಏನೂ ಆಗಿರ್ಲಿಲ್ಲ, ಈಗ ಒಂದು 10 ವರ್ಷದಿಂದ ಅಷ್ಟೇ ಡೆವಲಪ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿಬಿಡಿ ದಯವಿಟ್ಟು. ಎಲ್ಲಾ ಕ್ಷೇತ್ರಗಳು ಸಾಕಷ್ಟು ಬದಲಾವಣೆಗಳಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್.